ಇವಾಗ ಆಯ್ತು ಸಂಜೆ 5:15. ಇವಾಗ ಮತ್ತಿಕೆರೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ಸ್ವಲ್ಪ ಚಿಕ್ಕ ಪುಟ್ಟ ಥಿಂಗ್ಸ್ ಬೇಕಾಗಿದೆ, ಒಂದು ವಾರದಿಂದ ಅಂತ ಅನ್ಕೊಳ್ಬೇಡಿ. ಫ್ರಿಡ್ಜ್ ಇವತ್ತು IFB ಕನ್ಫರ್ಮ್ ಆಗಿದೆ. ಸೊ ಫ್ರಿಡ್ಜ್ ಅಲ್ಲ, ವಾಷಿಂಗ್ ಮಿಷಿನ್. ಫ್ರಿಡ್ಜು ಅಂತಾನೆ ಇದೀನಿ ನಾನು. ನನ್ನ ತಮ್ಮಂಗೆ ಎಗ್ ಬುರ್ಜಿ ಅಂತಂದ್ರೆ ಟೊಮೊಟೊ ಹಾಕ್ಬಾರ್ದಂತೆ, ಹಸಿಮೆಣಸಿನಕಾಯಿ ಹಾಕ್ಬಾರ್ದಂತೆ, ಕೊತ್ತಂಬರಿ ಸೊಪ್ಪು ಹಾಕ್ಬಾರ್ದಂತೆ, ಬರೀ ಈರುಳ್ಳಿ ಮೊಟ್ಟೆ ಮಾತ್ರ ಹಾಕ್ಬಿಟ್ಟು ಎಗ್ ಬುರ್ಜಿ ಮಾಡ್ಕೊಡು ಅಂತ ಹೇಳ್ದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬುಧವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಆಗಲಿ 3 ಗಂಟೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಅಡುಗೆ ಮಾಡ್ತಾ ಇದ್ದೀನಿ, ಇನ್ನೂ ಊಟ ಮಾಡಿಲ್ಲ, ಹೊಟ್ಟೆ ಹಸಿವಾಗ್ತಾ ಇದೆ ತುಂಬ. ಇವಾಗ ಸಾಂಬಾರ್, ಆಲೂಗೆಡ್ಡೆ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಊಟ ಮಾಡಬೇಕು. ಅನ್ನ ವಿಜಲ್ ತಣ್ಣಗಾಗಬೇಕು, ಅದಕ್ಕೋಸ್ಕರ ಬಿಟ್ಟಿದ್ದೀನಿ. ಅನ್ನ ತಣ್ಣಗಾದ ತಕ್ಷಣ ಊಟ ಮಾಡಬೇಕು. ರಿಷಿ ಎಗ್ ಬುರ್ಜಿ ಮಾಡ್ಕೊಡಕ್ಕ ಅಂತ ಕೇಳ್ತಾವನೆ. ಎಗ್ ಬುರ್ಜಿ ಮಾಡಬೇಕು. ಬೆಳಗ್ಗೆ ರಾಗಿ ರೊಟ್ಟಿ ಮಾಡಿದೆ, ಮತ್ತು ಇವಾಗ ಹೆಸರು ಕಾಳು ನೆನೆ ಹಾಕಿದ್ದೀನಿ. ಮೊಳಕೆ ಕಟ್ಟಿ ಬಸ್ಸಾರು ಊಟ ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೆ. ಮೊಳಕೆ ಕಟ್ಟಿದ ಬಸ್ಸಾರು, ಅದಕ್ಕೋಸ್ಕರ ಬೆಳಗ್ಗೆನೆ ಹುರುಳಿಕಾಳು ನೆನೆ ಹಾಕ್ತೆ. ಇವಾಗ ಬಂದು ಏನು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸ್ಕ್ರೀನ್ ಬಟ್ಟೆ ಹಾಕ್ತಾ ಇದ್ದೀವಿ. ನೆನ್ನೆ ವ್ಲಾಗಲ್ಲಿ ಹೇಳಿದ್ದೆ ಸ್ಕ್ರೀನ್ ಬಟ್ಟೆ ಹಾಕಬೇಕು ಅಂತ. ಸೊ ಸ್ಕ್ರೀನ್ ಬಟ್ಟೆ ಇವಾಗ ಹಾಕ್ತಾ ಇದ್ದೀವಿ. ಸೊ ಯಾವ ರೀತಿ ಹಾಕ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ಸ್ಕ್ರೀನ್ ಬಟ್ಟೆ ಎಲ್ಲ ಒಂದು ಸ್ವಲ್ಪ ಬಾಲ್ಕನಿನಲ್ಲೂ ಕೂಡ ಎಲ್ಲ ಗಲೀಜಾಗಿ ಹೇಗೆ ಇತ್ತು ನೋಡಿ. ಎಲ್ಲ ಕ್ಲೀನ್ ಮಾಡಿದ್ದೀವಿ, ಬಾಲ್ಕನಿ ಫುಲ್ ನೀಟ್ ಮಾಡಿದ್ದೀವಿ. ಬಟ್ಟೆ ವಾಶ್ ಮಾಡೋ ಬಟ್ಟೆ ಎಲ್ಲ ಇತ್ತು, ಪಾಟ್ಗಳು ಅದೆಲ್ಲ ಅಲ್ಲಿಟ್ಟಿದ್ದೀವಿ. ಇದೆಲ್ಲ ಲಾಸ್ಟಿಗೆ ನಾನು ಇಟ್ಕೊತೀನಿ, ಅಲ್ಲೆಲ್ಲ ಏನೇ ಅರೇಂಜ್ ಮಾಡಬೇಕು ಅಂತ ಅಂದರೆ. ಆದರೆ ಇವಾಗ ಸದ್ಯಕ್ಕೆ ಕುತ್ಕೊಳ್ಳಿಕ್ಕೆ ಅಂತ ಸ್ವಲ್ಪ ಸ್ಪೇಸ್, ಏನೇನು ಅಲ್ಲೆಲ್ಲ ಕಸ ಎಲ್ಲ ಇಟ್ಟಿದ್ವಿ ಅದೆಲ್ಲ ತೆಗ್ದು ಕೊಟ್ಬಿಟ್ವಿ. ಕಸದ ಇಲ್ಲಿ ಬಂದಿದ್ರಲ್ಲ ಮೆಡ್ಸ್ ಅವ್ರಿಗೆಲ್ಲ ಕೊಟ್ಬಿಟ್ವಿ, ಎಲ್ಲ ಕಸ ಹಾಕೊಳ್ಳಿ ಆ ಕಡೆ ಅಂತ. ಇವಾಗ ಸ್ಕ್ರೀನ್ ಬಟ್ಟೆ ಹಾಕ್ತಾ ಇದ್ವಿ. ಸೊ ಹೀಗೆ ನಡೀತಾ ಇದೆ. ರಕ್ಷಿತ್ ಹೊರಗಡೆ ಫ್ರೆಂಡ್ಸ್ ಆಲೆ ಅಷ್ಟು ಬೇಗ ಫ್ರೆಂಡ್ಸ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಂತೂ ರೋಡಲ್ಲಿ ಬಿಡ್ತಾನೆ ಇರಲಿಲ್ಲ, ಮನೆ ಹತ್ರ, ಹಳೆ ಮನೆ ಹತ್ರ. ಇಲ್ಲಿ ಇದೇ ಫ್ಲೋರ್ನಲ್ಲಿರೋ ಮಕ್ಕಳೆಲ್ಲ ಇದ್ದಾರೆ, ಅವ್ರ ಜೊತೆ ಆಟ ಆಡೋಕ್ಕೆ ಅಂದ್ಬಿಟ್ಟು ಆಲೆ ಹೊರಗಡೆ ಹೋಗಿದ್ದಾನೆ. ಅವರೆಲ್ಲ ಆಟ ಆಡ್ತಾ ಇದ್ದಾರೆ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಓಕೆ, ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತೀನಿ. ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ. ಓಕೆ, ಇವಾಗ ನಾನು ಇದು ಹಾಕೋದನ್ನ ಸ್ಕ್ರೀನ್ ಬಟ್ಟೆಗಳನ್ನೆಲ್ಲ ಹೇಗೆ ಹಾಕ್ತೀನಿ, ಹೇಗೆ ಅರೇಂಜ್ ಮಾಡ್ತೀನಿ, ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಹಾಕ್ತಾಯಿಲ್ಲ, ನನ್ನ ಮುದ್ದು ಕಂದ ನನ್ನ ತಮ್ಮ ಹಾಕ್ತಾ ಇದ್ದಾನೆ. ಯಾಕೆಂದರೆ ಆ ಹೈಟಿಗೆ ನನಗೆ ನೋಡಿ, ಆ ಹೈಟಿಗೆ ಆಗಲ್ಲ. ಅದಕ್ಕೆ ಪಾಪ ಮಗು ಕೂತಿದೆ ನೋಡಿ. ನಮ್ಮ ಮಗು ನನ್ನ ಕಂದು. ಆ್ಯಕ್ಚುಲಿ ನೀವೆಲ್ಲ ಕೇಳ್ಬೋದು, ಅವನ ಹೆಸರು ರಿಷಿ ಅಲ್ಲ, ನಾವೆಲ್ಲ ಇಟ್ಟಿರೋದು ರಿಷಿ ಅಂತ. ನಾನು ನಮ್ಮ ಆಂಟಿ ಅವ್ನ ಮಗು ಇದ್ದಾಗ ರಾ ಅನ್ನಕ್ಷರದಿಂದ ಇಡಬೇಕು ಅಂತ ಬಂತು. ಆವಾಗ ಒಂದು ಸೀರಿಯಲ್ ನೋಡ್ತಾ ಇದ್ವಿ, ಹಿಂದಿ ಸೀರಿಯಲ್ಲು. ಆವಾಗ ರಿಷಿ ಅನ್ನೋದೊಂದು ನೇಮ್ ಇತ್ತು, ಒಬ್ಬ ಸೀರಿಯಲ್ ಹೀರೋ ನೇಮು. ಸೊ ಚೆನ್ನಾಗಿದೆ ಅಲ್ವ ಅಂತ ರಿಷಿ ಅಂತ ಇಟ್ವಿ. ಆದರೆ ನಮ್ಮ ಚಿಕ್ಕಪ್ಪ ಬಂದು ಸ್ಕೂಲಿಗೆಲ್ಲ ರೋಹನ್ ಗೌಡ ಆರ್ ಅಲ್ವಾ ಚಿನಿ? ರೋಹನ್ ಗೌಡ. ನನ್ಗೆ ಯಾವಾಗಲೂ ರಿಷಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಅವರೆಲ್ಲ ರಿಷಿ ಅಂತಾರೆ. ರೋಹನ್ ಗೌಡ ನನ್ನ ಹೆಸರು ಅಕ್ಕ ಅಂತ ಹೇಳ್ತಿದ್ದ. ರೋಹನ್ ಆರ್. ಓಕೆ, ಹೇಳ್ತಾ ಗೌಡ ಅಂತ ಇವ್ರು ಇಟ್ಕೊಂಡಿರೋದು, ಭುವನ್ ಗೌಡ, ರೋಹನ್ ಗೌಡ. ಅದಕ್ಕೆ ನನ್ನ ಮಗ ರಕ್ಷಿತ್ ಶೇಖರ್ ಅಂತ ಅಮ್ಮ ನಾನು ರಕ್ಷಿತ್ ಗೌಡ ಅಂತ ಇಟ್ಕೊಳ್ಳ ಅಂತ ಕೇಳ್ತಾ ಇರ್ತಾನೆ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಸ್ಕ್ರೀನ್ ಬಟ್ಟೆ ಹಾಕ್ಬಿಡ್ತೀವಿ. ನಾನು ನನ್ನ ತಮ್ಮ ಇಬ್ಬರು ಸೇರ್ಕೊಂಡು ಯಾವ ರೀತಿ ಹಾಕ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ.
ಫ್ರೆಂಡ್ಸ್ ನೋಡಿ ಫೈನಲಿ ಈ ರೀತಿ ಹಾಕಿದ್ದೀನಿ. ವಿಶಾಲ್ ಮಾರ್ಟ್ನಲ್ಲೇ ತೊಗೊಂಡಿದ್ದು ಇದೆಲ್ಲ ಕಾಟನ್ ಬಟ್ಟೆಗಳು ಕೂಡ ನಾನು ವಿಶಾಲ್ ಮಾರ್ಟ್ನಲ್ಲೇ ತೊಗೊಂಡಿದ್ದು. ಅಂದರೆ ಇದು ಈ ಗ್ರೀನ್ ಕಲರ್ ಏನಿದೆ ಪ್ಯಾರೆಟ್ ಗ್ರೀನ್ ಇದ್ದಿದ್ದು, ಇದನ್ನು ನಾನು ಆ ಮನೆಯಲ್ಲಿ ಹಳೆ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೆ. ಇದನ್ನು ಅಲ್ಲೇ ವಿಶಾಲ್ ಮಾರ್ಟ್ನಲ್ಲೇ ತೊಗೊಂಡಿದ್ದು. ಇದು ಬ್ಲೂ ಕಲರ್ ಆ್ಯಕ್ಚುಲಿ ಕ್ಲೋಸ್ ಆಗಿದೆ. ಇದು ಬ್ಲೂ ಕಲರ್ ಚೆನ್ನಾಗಿದೆ. ಇವಾಗ ಆ್ಯಕ್ಚುಲಿ ಆ ಕಡೆಯಿಂದ ಲೈಟ್ ಫೋಕಸ್ ಸನ್ಲೈಟ್ ಫೋಕಸ್ ಜಾಸ್ತಿ ಇರೋದ್ರಿಂದ ನನಗೆ ಇಲ್ಲಿ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ. ನೈಟ್ ಬೇಕಾದ್ರೆ ಇನ್ನೊಂದ್ಸರಿ ತೋರಿಸ್ತೀನಿ, ನೈಟ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಇಲ್ಲಿ ವೈಟ್ ಕಲರ್ ಮತ್ತು ವೈಟ್ ಕಲರ್ ಈ ರೀತಿ ಹಾಕಿದ್ದೀನಿ. ಟ್ರಾನ್ಸ್ಪರೆಂಟ್ ಕಟನ್ನು ಇದು ಕ್ರೀಮ್ ಕಲರ್ ಹಾಕಿದ್ದೀನಿ. ಈ ರೀತಿ ಫೈನಲಿ ಲುಕ್ ಇದೆ ಇಲ್ಲಿ ಲಿವಿಂಗ್ ರೂಮಲ್ಲಿ ಲಾಸ್ಟಿಂದ. ಇದು 2 ಕಟನ್ಸ್ದು ಇದಿರೋದು ಕೋಲ್ ನೋಡಿ. ಆ ಕಡೆಗೆ ನಾನು ಕಟನ್ ಬಟ್ಟೆಗಳು ನಾರ್ಮಲ್ ಈ ಥರ ಇದು ಹಾಕಿದ್ದೀನಿ. ಟ್ರಾನ್ಸ್ಪರೆಂಟು ಈ ಕಡೆ ಹಾಕಿದ್ದೀನಿ. ಇದು 9 ಫೀಟ್ ಇರೋದು ಕಟನ್ಸು, 9 ಫೀಟ್ ಕಟನ್ಸು. ಇದು 7 ಅಂತ ಅಂದ್ಕೊಳ್ತೀನಿ. ಹೌದು 7 ಫೀಟಿಂದ ಇದು. ಇವಾಗ ಈ ಥರ ಹಾಕಿದ್ದೀನಿ. ಯಾಕೆಂತಂದರೆ ಇರೋದ್ರಲ್ಲೇ ಮಾಡೋಣ ಅಂತ, ಸುಮ್ಮನೆ ಮತ್ತೆ ನಾನು ಕಟನ್ಸ್ 9 ಫೀಟಿಂದೆಲ್ಲ ತಗೊಂಡ್ರೆ ಸುಮ್ಮನೆ ಯಾಕೆ ಎಷ್ಟೊಂದು ದುಡ್ಡು ವೇಸ್ಟ್ ಮಾಡೋದು ಅಂತ, ಸಾಕು ಇರೋದ್ರಲ್ಲೇ ಹೇಗೋ ಮಾಡೋಣ ಅಂತ. ಟ್ರಾನ್ಸ್ಪರೆಂಟಲ್ಲಿ ಆ್ಯಕ್ಚುಲಿ ಹೊರಗಡೆಯಿಂದ ಕಾಣಿಸುತ್ತೆ ನೈಟ್ ಟೈಮಲ್ಲಿ, ಅದಕ್ಕೆ ನಾನು ಈ ಕಟನ್ಸ್ ಬಿಟ್ಬಿಡೋಣ. ಆ ಟೈಮ್ನಲ್ಲಿ ನಾರ್ಮಲ್ ಡೇ ಟೈಮ್ನಲ್ಲೆಲ್ಲ ಈ ಟ್ರಾನ್ಸ್ಪರೆಂಟ್ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡೆ. ಸೊ ನೀವು ಕೂಡ ನಿಮಗೆ ಏನಾದರೂ ಚೇಂಜಸ್ ಮಾಡಬೇಕಂತ ಏನಾದರೂ ಈ ರೀತಿ ಚೆನ್ನಾಗಿದೆಯಾ, ಇಲ್ಲ ಇನ್ನೂ ಯಾವ ಥರ ಚೇಂಜಸ್ ಮಾಡ್ಕೊಳ್ಳಿ ನಿಖಿತಾ ಅನ್ನೋಗಿದ್ರೆ ಖಂಡಿತ ನನಗೆ ಸಜೆಸ್ಟ್ ಮಾಡಿ. ನನಗೂ ಒಂದು ಐಡಿಯಾ ಬರುತ್ತೆ. ಯಾಕೆಂದರೆ ನಾನು ನನ್ನ ಥರ ಥಿಂಕ್ ಮಾಡ್ತೀನಿ, ಈ ರೀತಿ ಮಾಡ್ಬೋದಲ್ವಾ ಅಂತ. ಇನ್ನು ನೀವು ನಂದು ಒಂದೇ ತಲೆ, ನೀವೆಲ್ಲ ಎಷ್ಟು ಜನ ನೋಡೋರು ಒಬ್ರೊಬ್ರದ್ದು ಒಂದೊಂದು ಥರ ಐಡಿಯಾ ಇರುತ್ತೆ. ಸೊ ಬೇರೆ ರೀತಿ ಯಾವ ರೀತಿ ನಾವು ಚೇಂಜಸ್ ಮಾಡಬೇಕಾ ಅನ್ನೋದು ನನಗೆ ತಿಳಿಸಿ ಕಮೆಂಟ್ನಲ್ಲಿ. ಇಲ್ಲಾಂತಾರೆ ಇದೇ ಚೆನ್ನಾಗಿದೆ ನಿಖಿತಾ ಹೀಗೆ ಇರಲಿ ಅಂತ ಅನ್ನಂಗಿದ್ರೆ ಓಕೆ, ಖುಷಿ, ಕಮೆಂಟ್ ಮಾಡಿ ನನಗೆ. ಓಕೆ, ಇವಾಗ ಕರ್ಟನ್ಸ್ ಎಲ್ಲ ಸೆಟ್ ಆಯಿತು ಫೈನಲಿ. ನಮ್ಮ ರಿಷಿ ಚೆನ್ನಾಗಿದೆ ಕಣಕ್ಕ ಅಂತ ಹೇಳ್ದ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ಸಾಕು ಇಷ್ಟೇ ಅಂತ ಹೇಳಿದ್ದಾನೆ. ಇವಾಗ ನಿಮ್ಗೆ ಅಷ್ಟ ಗೊತ್ತಾಗ್ತಾ ಇಲ್ಲ, ನೈಟ್ಗೆ ನಾನು ತೋರಿಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ನನ್ನ ತಮ್ಮಂಗೆ ಎಗ್ ಬುರ್ಜಿ ಅಂತಂದರೆ ಟೊಮೊಟೊ ಹಾಕ್ಬಾರ್ದಂತೆ, ಹಸಿಮೆಣಸಿಗೆ ಹಾಕ್ಬಾರ್ದಂತೆ, ಕೊತ್ತಂಬರಿ ಸೊಪ್ಪು ಹಾಕ್ಬಾರ್ದಂತೆ, ಬರೀ ಈರುಳ್ಳಿ ಮೊಟ್ಟೆ ಮಾತ್ರ ಹಾಕ್ಬಿಟ್ಟು ಎಗ್ ಬುರ್ಜಿ ಮಾಡಿಕೊಡು ಅಂತ ಹೇಳ್ದ. ಅದಕ್ಕೆ ಸ್ವಲ್ಪ ಉಪ್ಪು, ಈರುಳ್ಳಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಪ್ಲೇನಾಗಿ ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಬನ್ನಿ ಊಟ ಮಾಡುವ. ಹೊಟ್ಟೆ ತುಂಬಾ ಹಸಿದಾಗ್ಲೇ 3:30. ಈ ಮನೆ ಕೆಲಸ ಹಿಡ್ದಾಗ್ಲಿಂದ ಊಟ ತಿಂಡಿ ಎಲ್ಲ ಟೈಮ್ ಟು ಏನು ಟೈಮ್ ಸರಿಯಾಗಿ ಆಗ್ತಾನೆ ಇಲ್ಲ, ಎಲ್ಲ ಲೇಟ್. ಸದ್ಯಕ್ಕೆ ಏನಂದ್ರೆ ನಾವೇನು ಹೊರಗಡೆ ಏನು ತರ್ತಾ ಇಲ್ಲ, ಏನಾಗುತ್ತೋ ಅದು ಇರೋದ್ರಲ್ಲೇನೆ ಮಾಡ್ಕೊಂಡು ಮನೆಯಲ್ಲಿ ಊಟ ಮಾಡ್ತಾ ಇದೀವಿ. ಹೊರಗಡೆ ಹೋಟ್ಲಿಂದ ತರಿಸೋದಾಗ್ಲಿ ಏನು ಮಾಡ್ತಾ ಇಲ್ಲ. ಸೊ ಮನೆಯಲ್ಲೇ ಹೇಗಾಗುತ್ತೆ, ಎಷ್ಟೇ ಬಾಡಿ ಪೇಯ್ನ್ ಇದ್ರೂ ಕೂಡ ಕೆಲಸ ಮಾಡುವಾಗ ನಾನು ಮನೆಯಲ್ಲೇ ಮಾಡಿ ಊಟ, ಎಲ್ರಿಗೂ ಅಡುಗೆ ಮಾಡಿ ಊಟ ಕೊಡ್ತಿದ್ದೀನಿ. ನಾನೆಲ್ಲ ಹೊರಗಡೆ ಎಲ್ಲ ತರ್ಸಕ್ ಹೋಗ್ತಾ ಇಲ್ಲ. ನಮ್ಮ ರಕ್ಷಿತ್ ಬಾರು,
ಬಂದ್ಯಾ? ನಮ್ಮ ಸಾಹೇಬ್ರು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನಮ್ಮ ಇನ್ನೊಬ್ರು ಸಾಹೇಬ್ರು ಮುನಿಸ್ಕೊಂಡಿದ್ದಾರೆ, ಊಟ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಊಟ ಮಾಡಿಸ್ಬೇಕು. ಒಟ್ಟಿಗೆ ಹಾಕೊಂಬಂದೆ. ಮುನ್ಸ್ಕೊಂಡಿರ್ಬೇಕಾದ್ರೆ ಅವನು ಊಟ ಮಾಡಲ್ಲ, ಹೋಗಿ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತಾನೆ. ಅವನಿಗೆ ಹಂಗೆ ಒಂದೊಂದು ಸ್ವಲ್ಪ ಅವಾಗ ಒಂದೊಂದು ಸರಿ ಹಂಗೇನೆ. ಹಾಂ ಓಕೆ ಫ್ರೆಂಡ್ಸ್, ಏನಂದರೆ ತುಂಬ ಜನ ಕೇಳ್ತಾ ಇದ್ರಿ ಸ್ಟವ್ ತೊಗೊಂಡಿದ್ದೀನಲ್ಲ ನಾನು, ಪ್ರೆಸ್ಟೀಜ್ ಸ್ಟವ್ ಎಷ್ಟಾಯಿತು ಅದ್ರ ಪ್ರೈಸ್ ಅಂತ ಕೇಳ್ತಾ ಇದ್ರಿ. ಅದು 3700 ಆಯಿತು. ನಾನು ಎಲ್ಲ ಪರ್ಚೇಸ್ ಮಾಡಿದೆ, ಅಂದರೆ ಕಟ್ಟನ್ ಬಟ್ಟೆಗಳು ಮತ್ತು ಮ್ಯಾಟ್ಸು ಮತ್ತು ಫ್ಲೋರ್ ಮ್ಯಾಟ್ಸ್ ಇದೆಯಲ್ಲ, ಫ್ಲೋರ್ ಮ್ಯಾಟ್ಸು ಮತ್ತು ಇದು ಸ್ಟವ್ ಎಲ್ಲ ಪರ್ಚೇಸ್ ಮಾಡಿದ್ದಕ್ಕೆ 6400 ಆಯಿತು. 6400 ಆಗಿದ್ದಕ್ಕೆ ಒಂದು ಐರನ್ ಬಾಕ್ಸ್ ಕೊಟ್ಟರು ಫ್ರೀ, ಅಂದರೆ 899 ಒಂದು ಐರನ್ ಬಾಕ್ಸ್ ಫ್ರೀ ಬಂತು. 3700 ರೂಪೀಸ್ ಇದು ಆಗಿದ್ದು ಸ್ಟವ್ದು ಪ್ರೈಸು. ಸೊ ತುಂಬ ಜನ ಕೇಳ್ತಾ ಇದ್ರಿ ನೀವು ಎಷ್ಟು ಅದು ಪ್ರೈಸ್ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಹೇಳಿದೆ, ಹೀಗೆ ರಿವೀಲ್ ಮಾಡಿದೆ. ಇನ್ನೂ ತುಂಬ ಜನ ರೆಂಟ್ ಎಷ್ಟು ಅಂತ ಕ್ವಶನ್ ಕೇಳ್ತಾನೆ ಇರ್ತೀರಾ. ನಾನು ಹೇಳಿದ್ದೀನಿ ಒಂದು ಬ್ಲಾಗಲ್ಲಿ ರೆಂಟ್ ಎಷ್ಟಿದು ಅಂತ ಹೇಳಿದ್ದೀನಿ. ಸೊ ಆ ಬ್ಲಾಗ್ನ ವಾಚ್ ಮಾಡಿ, ನೀವು ಬೇಕಿದ್ರೆ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು ಎಷ್ಟು. ಓಕೆ, ಊಟ ಮಾಡ್ಕೊಂಡು ನಾನು ಮತ್ತೆ ಆಮೇಲೆ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಸೊ ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ಫಸ್ಟ್ ಊಟ ಮಾಡ್ಕೊಂಡು ಸ್ವಲ್ಪ ಮತ್ತೆ ಇದೆಲ್ಲ ಕಟನ್ ಎಲ್ಲ ಹಾಕಿದ್ವಲ್ಲ, ಅದೆಲ್ಲ ಬ್ಯಾಲೆನ್ಸ್, ಇದೆಲ್ಲ ಪೇಪರು ಅದೆಲ್ಲ ಬಿದ್ದಿದೆ. ಊಟ ಮಾಡ್ಕೊಂಡು ಆಮೇಲೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನು. ಆ್ಯಕ್ಚುಲಿ ಮಳೆ ಬರ್ತಾ ಇದ್ದಿದ್ದಕ್ಕೆ ನಾವು ಡಿಲೇ ಆಯಿತು. ಹೊರಗಡೆ ಓದು ಇಲ್ಲ ಅಂತಂದಿದ್ರೆ ಮಧ್ಯಾಹ್ನನೇ ಹೊರಟ್ಬಿಡ್ತಾ ಇದ್ವಿ. ಆದರೆ ಇವಾಗ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಅಡುಗೆ ಎಲ್ಲ ಮಾಡಿಟ್ಬಿಟ್ರೆ ನೈಟ್ ಬರ್ತೀವಲ್ವ, ಅವಾಗ ಸ್ವಲ್ಪ ಟಯರ್ಡ್ ಆಗಿದ್ರು, ಹೊರಗಡೆ ಹೋಗ್ಬಿಟ್ಟು ಬಂದ್ಮೇಲೆ ಟಯರ್ಡ್ ಆಗಿದ್ರು ಕೂಡ ನಮಗೆ ಏನು ಅನ್ಸಲ್ಲ. ಯಾಕಂದರೆ ಅಡುಗೆ ಆಲ್ರೆಡಿ ಇರುತ್ತಲ್ವ, ಏನು ಇದ್ದಿದ್ದು ಒಂದು ಸ್ವಲ್ಪ ಏನಾದರೂ ರೈಸೋ ಇಲ್ಲ ಮುದ್ದೆನೋ ಚಪಾತಿನೋ ಏನಾದರೂ ಒಂದು ಮಾಡಿಬಿಡ್ಬೋದು ಅಂತ ಸಾಂಬಾರು ಮಾಡಿ ಇಟ್ಬಿಟ್ಟೆ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಆಮೇಲೆ ಸಿಗ್ತೀನಿ. ಊಟ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಇವಾಗ ಆಯಿತು ಸಂಜೆ 5:15. ಇವಾಗ ಮತ್ತಿಕೆರೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಸ್ವಲ್ಪ ಚಿಕ್ಕ ಪುಟ್ಟ ಥಿಂಗ್ಸ್ ಬೇಕಾಗಿದೆ. ಆಣಿ ಥರ ಅಲ್ಲಿ ಇದಾಕಿದೀವಲ್ಲ, ಏನಂತಾರೆ ವಾಲ್ಗೆ ಈ ಥರ ಹ್ಯಾಂಗ್ ಮಾಡೋ ಥರ ಒಂದು, ಯಾಕಂದ್ರೆ ಆಣಿ ಹೊಡಿಯೋದು ಬೇಡ ಅಂತ ಹೇಳ್ಬಿಟ್ಟು ಗಮ್ ಟೈಪಿನ, ಡಬಲ್ ಗಮ್ ಟೈಪಿನ ಬರುತ್ತಲ್ಲ, ಅದು ತಗೋಬರೋಣ ಅಂತ ಹೋಗ್ತಾ ಇದೀವಿ. ಸೊ ಇನ್ನೂ ಚಿಕ್ಕ ಪುಟ್ಟ ಹೇಗೋ ಹೋಗ್ತಾ ಇದೀವಲ್ಲ, ಅಲ್ಲಿ ಹಾಗೇನೆ ತರಕಾರಿಗಳು ಮತ್ತೆ ಸ್ವಲ್ಪ ಚಿಕ್ಕ ಪುಟ್ಟ ಏನೇನು ಬೇಕಾಗಿದೆ ಮನೆಗೆ ಬೇಕಾಗಿರೋಂಥದ್ದು ಅದೆಲ್ಲ ತಗೋಬರೋಣ. ಹಾಲು ಅದೆಲ್ಲ ಖಾಲಿಯಾಗಿದೆ. ಇಲ್ಲೇನಂದ್ರೆ ಸೂಪರ್ ಮಾರ್ಕೆಟ್ ಇದೆ, ಇಲ್ಲೊಂದು ಸ್ವಲ್ಪ ಲೇಟಾಗಿ ಹೋಯ್ತು ಅಂತಂದ್ರೆ ಹಾಲು ಖಾಲಿ ಅಂತ ಹೇಳ್ಬಿಡ್ತಾರೆ. ಗುಡ್ ಲೈಫ್ ಇಲ್ಲಿ ಇಟ್ಕೊಂಡಿಲ್ಲ, ಆದ್ರಿಂದ ಸ್ವಲ್ಪ ಅಲ್ಲಿ ಮೋರಲ್ಲಿ ಮತ್ತಿಕೆರೆನಲ್ಲಿ ಮೋರ್ ಇದೆ, ಅಲ್ಲಿ ಗುಡ್ ಲೈಫ್ ಹಾಲು ಅದೆಲ್ಲ ತಗೋಬರೋಣ ಅಂತ ಹೊರಡ್ತಾ ಇದ್ದೀನಿ. ಜೊತೆಗೆ ಹಾಗೆ ಸ್ವಲ್ಪ ಹೇಳ್ತಾನೆ ಇದ್ದೀನಿ ಒಂದು ವಾರದಿಂದ ಅಂತ ಅನ್ಕೊಳ್ಬೇಡಿ. ಫ್ರಿಡ್ಜ್ ಇವತ್ತು IFB ಕನ್ಫರ್ಮ್ ಆಗಿದೆ. ಸೊ ಫ್ರಿಡ್ಜ್ ಅಲ್ಲ, ವಾಷಿಂಗ್ ಮಿಷಿನು. ಫ್ರಿಡ್ಜು ಅಂತಾನೆ ಇದೀನಿ ನಾನು. ಸ್ಟಾರ್ಟಿಂಗ್ ಡೇ ಇಂದನೂ ಫ್ರಿಡ್ಜ್ ಅನ್ನೋದೇ ಬರ್ತಾ ಇದೆ ನನ್ನ ಬಾಯಿಗೆ. ವಾಷಿಂಗ್ ಮಿಷಿನು ಅದನ್ನ ಹೋಗ್ಬಿಟ್ಟು ಇವಾಗ ಬುಕ್ ಮಾಡ್ಬಿಟ್ಟು ಬಂದ್ಬಿಡೋಣ. ನಾಳೆ ಏನಾದರೂ ಬಂದರೆ ಬಟ್ಟೆ ಎಲ್ಲ ವಾಶ್ ಮಾಡ್ಲಿಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಇವಾಗ ಹೊರಡ್ತಾ ಇದ್ದೀನಿ. ನಾನು ಬಟ್ಟೆ ಇಲ್ಲೇ ವಾಶ್ ಮಾಡ್ತೀನಿ ಅಂದರೆ ನನ್ನ ತಮ್ಮ ಬಿಡ್ತಾ ಇಲ್ಲ, ಬೇಡ ಇಲ್ಲಿ ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ, ಅಷ್ಟು ಬಟ್ಟೆ ಒಂದೇ ದಿನದಲ್ಲಿ ವಾಶ್ ಮಾಡಿ ಒಣಗಾಕ್ಬಿಡ್ಬೋದು, ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮಳೆ ಬೇರೆ 2 ದಿನ ಆದರೂ ಬಟ್ಟೆ ಒಣಗಲ್ಲ. ನಾರ್ಮಲಾಗಿ ಬಟ್ಟೆ ವಾಶ್ ಮಾಡೋಕ್ಕಾದ್ರೆ 2 ದಿನ ಆದರೂ ಒಣಗಲ್ಲ ಇಲ್ಲಿ ಬಾಲ್ಕನಿನಲ್ಲಿ, ಅದಕ್ಕೋಸ್ಕರ ಹಂಗೆ ಹೇಳ್ತಿದ್ದೇನೆ. ಸೊ ಅದು ಆದಂಗಾಗುತ್ತೆ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದೀವಿ. ಸೊ ನನ್ನ ತಮ್ಮ ನೋಡಿ ಏನ್ ಚಿನ್ನಿ ಇದು ಮೊಗ್ಲಿ. ನಮ್ಮ ಮೊಗ್ಲಿ ಹೆಂಗೆ ಇದು ಮಾಡ್ತಿದೆ. ನನ್ನ ಮಗ ಕೆಳಗಡೆ ಹೋಗ್ಬಿಟ್ಟು ಗಾಡಿ ಹೊರಿಸ್ತಾ ಇರ್ತೀನಿ ಬಾರಮ್ಮ ಅಂತ ಹೋದ. ಸೊ ಬನ್ನಿ ಹೋಗೋಣ, ನಿಮ್ಮನ್ನು ಹಾಗೆ ಒಂದು ಕರ್ಕೊಂಡು ಹೋಗ್ತೀನಿ, ನೋಡ್ತೀನಿ, ಆದ್ರೆ ಅಲ್ಲಿ ವಿಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ಗೊತ್ತಿಲ್ಲ ಹೇಗೆ ಅಂತ. ನಮಗೆ ಅಲ್ಲಿ ಮಾತಾಡ್ತಾ ಇರ್ತೀವಲ್ಲ, ಆ ಟೈಮ್ನಲ್ಲಿ ವಿಡಿಯೋ ಮಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ. ಸೊ ಆಮೇಲೆ ಅನ್ಕೋತೆ ಈ ವಿಡಿಯೋ ಮಾಡಬೇಕಾಗಿತ್ತಲ್ವಾ ಅಂತ ಅಂದ್ಕೊಳ್ತೀನಿ ಇರುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಹೊರಡೋಣ, ಟೈಮ್ ಆಗಿದೆ. ಹಸ್ಬೆಂಡ್ ಕೂಡ ಅಲ್ಲಿಂದ ಆಫೀಸಿಂದ ಬರ್ತಾ ಹಾಗೆ ಜಾಯ್ನ್ ಆಗ್ತಾರೆ. ಒಂದ್ಸರಿ ಇವಾಗ ನೀಟಾಗಿ ಸ್ಕ್ರೀನ್ ಬಟ್ಟೆಗಳು ಕಾಣಿಸುತ್ತಾ? ಹಾಂ ಕಾಣಿಸುತ್ತೆ. ಇವಾಗ ನೋಡಿ ಲೈಟ್ ಆನ್ ಮಾಡ್ತೀನಿ, ಆಮೇಲಿಂದ ಬಂದು ಇನ್ನೊಂದ್ಸರಿ ತೋರಿಸ್ತೀನಿ. ಹಾಂ ಮನೆ ಕೀ ಇಲ್ಲೇ ಇದೆ. ಓಕೆ
ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಪೂಜೆ ಮಾಡಿದೆ, ಇವಾಗ ಸ್ನಾನ ಮಾಡಿಕೊಂಡು. ಈ ಮನೆಗೆ ಸ್ಕ್ರೀನ್ ಬಟ್ಟೆ ಎಲ್ಲ ಏನು, ಆ ಮನೆಯಲ್ಲಿ ಸ್ಕ್ರೀನ್ ಬಟ್ಟೆ ಎಲ್ಲ ಡೋರ್ಗೂ ಹಾಕಿದ್ನಲ್ಲ ಆ ರೀತಿ ಏನೂ ಹಾಕಲ್ಲ. ಪ್ಲೇನ್ ಆಗಿರಲಿ, ಸ್ವಲ್ಪ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ. ಸ್ಕ್ರೀನ್ ಹಾಕ್ಬಿಟ್ರೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಕಾಣಿಸಲ್ಲ ಅಂತ ಹಾಗೆ ಎಲ್ಲ ಬಿಟ್ಬಿಡ್ತೀನಿ ಓಪನ್ ಫುಲ್. ಒಂದೊಂದೇ ಮಾಡ್ತೀನಿ. ಒಂದಿನ ತುಂಬ ಜನ ಕೇಳ್ತಿದ್ರಿ, ನಿಖಿತಾ ದೇವ್ರ ಮನೇನಿಲ್ಲ ಅಂತ ಕೇಳ್ತಿದ್ರಿ. ಇವತ್ತಲ್ಲ, ಇದೆಲ್ಲ ಮುಗಿಸ್ಕೊಂಡು ನಾಳೆ ಎಲ್ಲ ನಾಡಿದ್ದು ದೇವ್ರ ಮನೆ ಅದು ಮಂದಿರ್, ಪೂಜಾ ಮಂದಿರ್ ತೊಗೊಂಬರ್ಲಿಕ್ಕೆ ಹೋಗಬೇಕು. ಸೊ ಒಂದೊಂದು ದಿನ ಒಂದೊಂದು, ಈ ಫಸ್ಟ್ ಮನೆ ಕೆಲಸ ಮುಗಿದ್ಬಿಡ್ಲಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ಹೊರಡೋಣ. ಮತ್ತು ಮಾಲೆ ಡೋರ್ ಲಾಕ್ ಮಾಡ್ತಾ ಇದ್ದಾನೆ. ಮತ್ತೆ ಫಸ್ಟ್ ಡೇ ಶಾಪಿಂಗ್. ಹೊಸ ಮನೆಯಿಂದ ಫಸ್ಟ್ ಡೇ ಶಾಪಿಂಗ್. ಮಕ್ಕಳು ತುಂಬ ಗಲಾಟೆ. ಸೆಕೆಂಡ್ ಫ್ಲೋರಲ್ಲಿ ತುಂಬ ಆಟ ಆಡ್ತಾ ಇರ್ತಾರೆ ಮಕ್ಕಳು. ಎಲ್ಲಿದ್ದಾನೆ ರಕ್ಷಿತ್? ಯಾವ ಕಡೆ? ಎಲ್ಲಿದ್ದಾನೆ? ಕಟ್ಟಿಂಗ್ ಪ್ಲೇಯರ್ ತಂದಿದ್ರೆ ಟೈಟ್ ಆಗೋಗಿರುತ್ತೆ ಕಣ. ಇನ್ನು ಅದ್ರದ್ದೆಲ್ಲ ಬಿಡೋ ತಪ್ಪು. ಈಗೇನು ಯೂಸ್ ಮಾಡ್ದೆ ಅದನ್ನು ಟೈಟ್ ಮಾಡು. What is your name? Prajwal. What is your name? Omnath. ಸೊ ಆಯ್ತಾ? ಸೊ ಮಿರರ್ ಲೂಸ್ ಆಗಿಬಿಟ್ಟಿದೆ, ಅದಕ್ಕೆ ಇವಾಗ ಮಿರರ್ನ ಟೈಟ್ ಮಾಡೋಕೆ ಹೋಗ್ತಾ ಇದ್ದಾರೆ. ಕಟ್ಟಿಂಗ್ ಪ್ಲೇಯರ್ ಏನು ಬೇಕಿದ್ದಕ್ಕೆ? ಹಾಂ, ಸ್ಪ್ಯಾನರ್ ಬೇಕು. ಅದೇ ಅಲ್ಲಿ ಮಾಡಿಸ್ಕೊಂಡ್ರೈತೆ ಯಾವ್ದಾದ್ರು ಗ್ಯಾರೇಜ್ ಸಿಕ್ಕರು. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಹೆಲ್ಮೆಟ್ ಚಿನ್ನಮ್ಮ, ಹೆಲ್ಮೆಟ್ಟು. I like you. He's saying that you're so beautiful. Yeah, really? No. Yes.
ಇವಾಗ ಹೋಗ್ಬಿಟ್ಟು ಬಂದ್ವಿ. ಮುದ್ದೆಗಿಟ್ಟಿದ್ದೀನಿ, ಸಾಂಬಾರು ಬಿಸಿಗಿಟ್ಟಿದ್ದೀನಿ. ಓಕೆ, ಇವಾಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದ್ದೇನಕ್ಕೆ ಅಂದರೆ ಅದು ಸ್ಕ್ರೀನ್ ಬಟ್ಟೆ ತೋರಿಸ್ತೀನಿ, ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ ಬಾಲ್ಕನಿದು ಅಂತ ತೋರಿಸ್ಲಿಕ್ಕೆ ಅಂದ್ಬಿಟ್ಟು ಮಾಡಿದ್ದು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಇದು ಒಂದು ಇನ್ನೊಂದು ಬ್ಲೂ ಕಲರ್ ಹಾಕಿದ್ದೀನಿ ನೋಡಿ. ಇದನ್ನ ನಾಳೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗಲ್ಲ ನಾಳೆ ಈ ಸ್ಟೆಪ್ಪು ಹಿಂದೆ ಈಗ ಇದು ಹಿಂದೆ ಇರೋದು ಸ್ಟೆಪ್ಪು, ಇದು ಗ್ರೀನ್ ಕಲರು, ಇದು ಮುಂದೆ ಸ್ಟೆಪ್ಪು ಅಲ್ಲಿ ಮೇಲೆ ಇರೋದು. ಅದನ್ನ ಏನು ಮಾಡ್ತೀವಿ, ಈ ಗ್ರೀನ್ ಕಲರ್ ಮುಂದೆಗಡೆ ಕಂಬಿಗೆ ಹಾಕ್ತೀವಿ, ಇದನ್ನ ಹಿಂದೆಗಡೆ ಹಾಕ್ತೀವಿ, ಆವಾಗ ಕರೆಕ್ಟ್ ಆಗುತ್ತೆ. ಸೊ ಅದನ್ನ ನಾಳೆ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ, ಯಾಕೆಂದ್ರೆ ಅದು ಕ್ಲೋಸ್ ಆಗ್ತಾ ಇದೆ, ಬ್ಲೂ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ. ವಾಷಿಂಗ್ ಮಿಷಿನ್ ಬುಕ್ ಮಾಡಿಬಿಟ್ಟು ಬಂದ್ವಿ. IFBನೇ 8 kg ಬುಕ್ ಮಾಡಿಬಿಟ್ಟು ಬಂದ್ವಿ. ನಾಳೆ ಡೆಲಿವರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾಳೆನೂ ಬಟ್ಟೆ ವಾಶ್ ಮಾಡೋಕ್ಕಾಗುತ್ತೋ ಇಲ್ವೋ, ಅಟ್ಲೀಸ್ಟ್ ಒಂದು ಸ್ವಲ್ಪ ಮನೆ ಡೈಲಿ ಯೂಸಸ್ಸಿಂದಾದ್ರೂ ವಾಶ್ ಮಾಡಿ ಹಾಗೆ ಒಣಗಾಕ್ತೀನಿ. ಇಲ್ಲಾಂತಂದರೆ ಮತ್ತೆ ಅವರು ಡೆಮೋ ಕೊಡೋರು ಇನ್ನೂ ನಾಡಿದ್ದು ಬರ್ತಾರೆ, ಮತ್ತೆ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ನಾಳೆ ಸ್ವಲ್ಪ ವಾಶ್ ಮಾಡಿಬಿಟ್ಟು ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಯಿತು, ಇವಾಗ ಫಸ್ಟು ಸ್ವಲ್ಪ ಊಟ ಮಾಡಿಬಿಟ್ಟು ಮಲ್ಕೊಬೇಕು. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಆಗಲೇ 9:40 ಟೈಮು. ನಾಳೆ ಇನ್ನೊಂದು ಸ್ವಲ್ಪ ಏನೇನು ಅರೇಂಜ್ಮೆಂಟ್ಸ್ ಅಂತ ನೋಡಬೇಕು. ಅದು ಉಕ್ಕು ಅದೆಲ್ಲ ತಂದಿದ್ದೀವಿ. ಸೊ ನೋಡೋಣ, ನಾಳೆ ಇನ್ನೊಂದಷ್ಟು ಮತ್ತು ಸೀರೆ ಹ್ಯಾಂಗ್ ಮಾಡಲಿಕ್ಕೆ ಹ್ಯಾಂಗರು ಅದೆಲ್ಲ ತಂದಿದ್ದೀನಿ. ಸೊ ನಾಳೆ ಕೆಲಸ ಇನ್ನೊಂದಷ್ಟು ಇಟ್ಕೊತೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ನಾನು ಯಾವ ಫ್ರಿಡ್ ತೊಗೊಂಡಿದ್ದೀನಿ ಅನ್ನೋದು ಕೂಡ ನಾನು ನಾನು ಯಾವ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀನಿ ಕೂಡ ಅಂತ ನಾನು ಪಿಕ್ಚರ್ನಲ್ಲಿ ಹಾಕಿದ್ದೀನೋ ಹಾಕಿಲೋ ಗೊತ್ತಿಲ್ಲ. ಸೊ ನನಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಇಷ್ಟು ಓಡಾಟದಲ್ಲಿ. ಇದರಲ್ಲೆಲ್ಲ ಮಳೆ ಬೇರೆ, ಸೆಂಟ್ರಲ್ಲಿ ಮಳೆ ಬಂದಿದ್ದಕ್ಕೆ ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಹಾಗೆ ಸರ್ಕಸ್ ಮಾಡ್ಕೊಂಡು ಬಂದ್ವಿ. ಅದಕ್ಕೋಸ್ಕರ ಓಕೆ, ಆ ವಾಷಿಂಗ್ ಮಿಷಿನ್ನ ಫೈನಲ್ ಮಾಡಿದ್ದೀವಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನ ಸಿಗ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.